ಬರೀ ಶ್ರವಣದಿಂದ ಎಲ್ಲನೂ ಗ್ರಾಸ್ಪ್ ಮಾಡಿಕೊಂಡು ತಲೆಯಲ್ಲಿ ಇಟ್ಕೊಂಡು ಬುದ್ಧಿವಂತಿಕೆಯಿಂದ ಇದಿಷ್ಟು ಎಲ್ಲರಿಗೂ ಬರುತ್ತೆ. ಪದೇ ಪದೇ ಕೇಳಿದ್ರೆ ಒಳಗೆ ಹೋಗುತ್ತೆ. ಆದರೆ ಒಳಗೆ ಹೋಗಿ ಏನು ಪ್ರಯೋಜನ? ಇಂಟೆನ್ಷನ್ನೂ ಇಲ್ಲ, ಭಕ್ತಿನೂ ಇಲ್ಲ, ಶ್ರದ್ಧೆನೂ ಇಲ್ಲ, ಒಂದು ಎಮೋಷನ್ನೂ ಇಲ್ಲ. ಎಲಿವೇಟೆಡ್ ಎಮೋಷನ್, ಎಲಿವೇಟೆಡ್ ಇಂಟೆಲಿಜೆನ್ಸ್, ಎಲಿವೇಟೆಡ್ ಇಂಟೆನ್ಷನ್ಸ್ ಏನಿಲ್ಲ. ಹಾಕಿದ್ದೆಲ್ಲ ಒಳಗಡೆ ಹೋಗ್ತಾ ಇದೆ. ಆವಾಗ ಏನಾಗುತ್ತೆ, ಟೆಂಪ್ರರಿಯಾಗಿ ಆ ನಾಲೆಡ್ಜು ಏನು ಸುಮ್ಮನಿರಲ್ಲ, ಕೆಲಸ ಮಾಡುತ್ತೆ. ನೀವು ಯಾರು ಹೇಳಿದಾರೋ ಅವ್ರ ಜೊತೆ ಇದ್ದಾಗ ನಿಮ್ಗೆ ಹೌದು ಹೌದು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ತುಂಬ ಜನ ನನಗೆ ಹೇಳ್ತಾರೆ, ನೀವು ಹೇಳ್ತಾ ಇದ್ರೆ ಹೌದು ಹೌದು ಅನಿಸುತ್ತೆ, ಇಲ್ಲಿಂದ ಹೋದ ಮೇಲೆ ಅದು ಹೆಂಗೆ ಅನಿಸುತ್ತೆ. ಯಾಕೆ ಅಂದರೆ ಹೌದು ಹೌದು ಅನ್ನಿಸ್ತಾ ಇರೋದು ಯಾಕೆ ಅಂದರೆ ಅದು ಟ್ರೂತ್. ಅದು ನಿಮ್ಮ ಕಾನ್ಷಿಯಸ್ ಹೇಳುತ್ತೆ ಹೌದು ಅಂತ. ಇಲ್ಲಿಂದ ಹೋದ ಮೇಲೆ ನೀವು ಸತ್ಯದಲ್ಲಿ ಇರಲ್ಲ, ನಿಮ್ಮ ಅಹಂಕಾರದಲ್ಲಿ ಇರ್ತೀರ. ಆವಾಗ ಅದು ಹೇಳುತ್ತೆ ಇಲ್ಲ ಇಲ್ಲ ಆಗಲ್ಲ, ಅದೆಲ್ಲ ಸಾಧ್ಯ ಇಲ್ಲ ನಮ್ಮ ಕೈನಲ್ಲಿ ಅಂತ. ಸ್ವಲ್ಪ ದಿನ ಹೀಗೆ ಆಗ್ತಾಯಿದ್ರೆ, ಬರೀ ಶ್ರವಣದಲ್ಲೇ ಇದ್ದರೆ, ಮನನ ಮಾಡದೆ, ನಿಧಿಧ್ಯಾಸನ ಆಗದೆ, ಇಂಪ್ಲಿಮೆಂಟೇಷನಲ್ಲಿ ಇಲ್ಲದೆ, ಬರೀ ಗುರು ಸಂಘದಲ್ಲಿ ಮಾತ್ರ ಇದ್ದಾಗ ಏನೋ ಒಂದು ಸ್ವಲ್ಪ ಕುಕ್ಕರ್ ಕೂಗ್ದಂಗೆ ವಿಷಲ್ ಮಾಡಿಬಿಟ್ಟು ಹೊಟ್ಟೋದ್ರೆ ಪ್ರಯೋಜನ ಇಲ್ಲ. ಆವಾಗ ನೀವು ಬರಲ್ಲ. ಈ ಥರ ಎಷ್ಟೋ ಜನ, 100 ಜನದಲ್ಲಿ 80 ಜನ 90 ಜನ ಈ ಥರ ಹೊಟ್ಟೋಗ್ತಾರೆ, ಬರಲ್ಲ. ಆವಾಗ ಅವ್ರೇನು ಅನ್ಕೋತಾರೆ, ನನಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಇವರು ಅಂತ ಇನ್ನೊಂದು ಗುರುನ ಹುಡ್ಕೊಂಡು ಹೋಗ್ತಾರೆ. ಇನ್ನೂ ಚೆನ್ನಾಗಿ ಏನಾದ್ರು ಒಳಗಡೆ ಹೋಗೋಂಗಿದ್ರೆ, ಯಾರಾದರೂ ಹೇಳ್ಕೊಡೋ ಹಂಗಿದ್ರೆ, ಬೇರೆ ಏನಾದ್ರು ಹೇಳ್ಕೊಡೋ ಹಂಗಿದ್ರೆ ಅಂತ ಹೋಗ್ತಾರೆ. ಅವ್ರನ್ನ ಕೇಳಿ ಅವ್ರ ಹತ್ರ ಹೋದರೆ ಅವ್ರು ಅದೇ ಹೇಳ್ತಾರೆ, ಅಮ್ಮ ಯಾಕೆಂದರೆ ಆಕ್ಸೆಪ್ಟ್ ಮಾಡು ಅಂತ. ಅವ್ರು ಹೇಳೋದು ನಮಗೆಲ್ಲ ಗೊತ್ತೇ ಇದೆ, ಅದಕ್ಕೆ ಯಾಕೆ ಹೋಗ್ಬೇಕು, ಅದಕ್ಕೆ ಹೋಗಲಿಲ್ಲ. ನಿಮಗೆಲ್ಲ ಗೊತ್ತಿರೋದೇ ಪ್ರಾಬ್ಲಮ್ ಆಯಿತಾ? ಆಕ್ಸೆಪ್ಟ್ ಮಾಡು ಅಂತ ಹೇಳ್ತಾರೆ ಅಂತ ಗೊತ್ತಿದೆ, ಆಕ್ಸೆಪ್ಟ್ ಮಾಡಿ ಗೊತ್ತಿದೆಯಾ? ಆಕ್ಸೆಪ್ಟ್ ಮಾಡಿ ಬೆಳೆದಿದ್ದೀರಾ? ಆ್ಯಕ್ಟಿವ್ ಆಕ್ಸೆಪ್ಟೆನ್ಸ್ ಅಂದರೆ ಏನು? ಆಕ್ಸೆಪ್ಟೆನ್ಸ್ ಇನ್ ಆ್ಯಕ್ಷನ್ ಅಂದರೆ ಏನು? ಆಕ್ಸೆಪ್ಟೆನ್ಸ್ ಇನ್ ಲಿವಿಂಗ್ 100% ಅಂದರೆ ಏನು? ಇದೆಲ್ಲನೂ ಇನ್ನೂ ಅನುಭವಕ್ಕೆ ಬಂದಿರಲ್ಲ. ಅವಾಗ ಹಾಗೆ ಹೇಳೋದು.